ಉಪೇಂದ್ರ ಅಂತವರು ಶಿವಣ್ಣ ಅಂದ ತಕ್ಷಣನೇ ಇಲ್ಲಿ ನಾವು ಅವ್ರು ತಪ್ಪು ಮಾಡಿದ್ದನ್ನ ಬಿಡಬೇಕು ಅಂತಲ್ಲ, ಫ್ರೇಮ್ ಟು ಫ್ರೇಮ್ ಇಲ್ಲಿ ಕಾಪಿ ಮಾಡಿದ್ದಾರೆ, ಹೊಸದಾಗಿ ಏನು ಮಾಡಿಲ್ಲ. ಅವ್ರ ಹೆಸರು ನೆನಪಾದಂಗೆ ಇಲ್ಲಿ ಅವ್ರ ಸಿನಿಮಾ ನೆನಪಾಗಲ್ಲ. ಬೆಟರ್ಮೆಂಟ್ ಅಂತ ಹೇಳಿದ್ರೆ MS ರಮೇಶ್ ಅವರ ಡೈಲಾಗ್ ಇರ್ಬೋದು. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಟ್ಯಾಲೆಂಟೆಡ್ ಆಗಿರೋ ಹುಡುಗಿರು ಇಲ್ವಾ ಅಂತ ಅನ್ಸುತ್ತೆ. ನಮ್ಮಲ್ಲಿ ಬೇರೆ ಬೇರೆ ಭಾಷೆ ಕಲಾವಿದರನ್ನ ತಂದು ಇಲ್ಲಿ ರೀಮೇಕ್ ಮಾಡೋ ಬದಲು ಅವ್ರನ್ನೇ ಇಟ್ಕೊಂಡು ಡಬ್ಬಿಂಗ್ ಮಾಡ್ಬಿಡ್ಬೋದಲ್ವಾ? ನಮಸ್ಕಾರ ನಿಮ್ಮೆಲ್ರಿಗೂ ಮೊದಲಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಇದು ನಿಮ್ಮ ಬಾಕ್ಸ್ ಆಫೀಸ್ ಎಂಟರ್ಟೈನ್ಮೆಂಟ್ ಚಾನಲ್ನ ಸಿನಿಮಾ ಕಾರ್ಯಕ್ರಮಕ್ಕೆ ನಿಮ್ಮ ಮಾ ಕಡೆಯಿಂದ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಒಂದು ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇದ್ವಿ. ಅದು ಬೇರೆ ಯಾವುದೂ ಅಲ್ಲ, ಕವಚ. ನಮ್ಮ ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್ ಶಿವಣ್ಣ ಅವರ ಅಭಿನಯದ ಕವಚ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಸಿನಿಮಾ ಬಂದು ಒಂದು ಮಲಯಾಳಂ ಸಿನಿಮಾ, ಒಪ್ಪಂ ಅಂತ. ತೆಲುಗಲ್ಲಿ ಅದು ಕಣ್ಣುಪಾಪ ಅನ್ನೋ ಹೆಸರಲ್ಲಿ ಡಬ್ಬ ಆಯಿತು. ಆ ಎರಡೂ ಭಾಷೆಯಲ್ಲೂ ಸೂಪರ್ ಹಿಟ್ ಸಿನಿಮಾ. ಅದನ್ನು ಶಿವಣ್ಣ ಅವರು ಅಂದರೆ ಒಂದು ದಶಕದ ನಂತರ, ಹೆಚ್ಚು ಕಮ್ಮಿ ದಶಕದ ಹಿಂದೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಇನ್ಮೇಲೆ ರಿಮೇಕ್ ಮಾಡಲ್ಲ ಅಂತ. ಬಟ್ ಈ ಸಿನಿಮಾ ನೋಡಿ ಕತೆ ಇಷ್ಟ ಆಗಿ ಇದನ್ನು ಇಲ್ಲಿ ರೀಮೇಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಕುಟುಂಬ ಸಮೇತರಾಗಿ ಸಿನಿಮಾ ನೋಡ್ಬೋದು. ಈ ಸಿನಿಮಾ ಕತೆ ಅಂತ ಮಾತಾಡಿದಾಗ ತುಂಬ ಡೆಪ್ತಲ್ಲಿ ಹೋಗಿ ಹೇಳಲ್ಲ, ಯಾಕೆಂದರೆ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ. ಆದರೆ ಮೇಲೆ ನೋಡಿದಾಗ ಒಂದು ಅಪಾರ್ಟ್ಮೆಂಟು, ಅಲ್ಲಿ ಒಂದು ಸೆಕ್ಯೂರಿಟಿ ರೀತಿಯಲ್ಲಿ, ಅಂದರೆ ಒಂದು ಲಿಫ್ಟ್ ಆಪ್ರೇಟರ್ ರೀತಿಯಲ್ಲಿ ಕೆಲಸ ಮಾಡುವಂಥ ಒಂದು ಜಯರಾಮನ ಪಾತ್ರವನ್ನು ಶಿವಣ್ಣ ಅವರು ನಿಭಾಯಿಸಿದ್ದಾರೆ. ಅಂದನ ಪಾತ್ರ ಅಂದರೆ ಕುರುಡನಾಗಿ ಫಸ್ಟ್ ಟೈಮ್ ಶಿವಣ್ಣ ಅವರೇ ಹೇಳಿದಾಗೆ ಕಮಲ್ ಹಾಸನ್ ಅವ್ರ ಸಿನಿಮಾಗಳನ್ನು, ಋತಿಕ್ ರೋಷನ್ ಸಿನಿಮಾನ ಮತ್ತು ಮೋಹನ್ ಲಾಲ್ ಅವರ ಅದೇ ಒಪ್ಪಂ ಸಿನಿಮಾ ನೋಡಿ ಅವರು ತುಂಬ ಟ್ರೈನ್ ಮಾಡಿ ಇದನ್ನು ಮಾಡಿದ್ರಂತೆ. ತುಂಬ ಚೆನ್ನಾಗಿ ನಿಭಾಯಿಸಿರಂತ ಹೇಳ್ಬೋದು. ಶಿವಣ್ಣ ಅವ್ರನ್ನ ನಾವು ಓಂ ಸತ್ಯನಾಗಿ ಅಥವಾ ಒಂದು ಜನ್ಮಜೋಡಿ ಕೃಷ್ಣನಾಗಿ ಇಷ್ಟಪಟ್ಟಿದ್ದೀವಿ. ಇಲ್ಲಿ ಕವಚದ ಜಯರಾಮನಾಗಿ ಇಷ್ಟಪಡ್ತೀರೋ ಇಲ್ವೋ ನೀವು ನೋಡಿ ಹೇಳಿ. ನಮಗಂತೂ ಓಕೆ ಅನಿಸಿದೆ. ಅಲ್ಲಿ ಅಂದರೆ ಒಪ್ಪಂ ಕಣ್ಣು ಪಾಪ ಸಿನಿಮಾನ ಡೈರೆಕ್ಷನ್ ಮಾಡಿದಂಥವ್ರು ಪ್ರಿಯದರ್ಶನ್ ಅವರು ನಮಗೆಲ್ಲ ಗೊತ್ತಿರುತ್ತೆ. ತುಂಬ ದೊಡ್ಡ ಡೈರೆಕ್ಟ್ರು ನಮ್ಮ ಇಂಡಿಯಾದಲ್ಲಿ. ಅವ್ರ ಸಿನಿಮಾಗಳಲ್ಲಿ ಎಸ್ಪೆಷಲಿ ಫೋಟೋಗ್ರಫಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ GVR ವಾಸು ಅಂತ, ಅಂದರೆ RGV ರಾಮ್ ಗೋಪಾಲ್ ವರ್ಮ ನೆನಪಾಗುತ್ತೆ ಅವ್ರ ಹೆಸರು ಕೇಳಿದಾಗ. ಸೊ ಅವ್ರ ಹೆಸರು ನೆನಪಾದಂಗೆ ಇಲ್ಲಿ ಅವ್ರ ಸಿನಿಮಾ ನೆನಪಾಗಲ್ಲ, ಯಾಕಂದರೆ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾನೇ. ಬಟ್ ಆ ಲೆವೆಲ್ಗೆ ಇಲ್ಲ. ಕಥೆನೋ ಅಥವಾ ಚಿತ್ರಕಥೆನೋ ಮಲಯಾಳಮಲ್ಲಿ ಮಾಡ್ದಂಗೆ ಫ್ರೇಮ್ ಟು ಫ್ರೇಮ್ ಇಲ್ಲಿ ಕಾಪಿ ಮಾಡಿದ್ದಾರೆ, ಹೊಸದಾಗಿ ಏನು ಮಾಡಿಲ್ಲ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಕೆಡಿಸಿದ್ದಾರೆ ಅಂತ ಹೇಳ್ಬೋದು ಡೈರೆಕ್ಟ್ರು, ಹೊಸದಾಗಿ ಮಾಡಿದ್ರಿಂದ ಇರ್ಬೋದು ಮೇ ಬಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ತಪ್ಪಾಗಿ ಅಂದ್ಕೋಬೇಡಿ, ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡ್ತಲ್ಲ. ವೈ ಬಿಕಾಸ್ ಈ ಹಿಂದೆನೂ ನಾವು ಸಿನಿಮಾಗಳು ನೋಡಿದ್ದೀವಿ. ಅಂದರೆ ಕನ್ನಡದಲ್ಲಿ ಕಲ್ಪನಾ ಅಂತ ಒಂದು ಸಿನಿಮಾ ಬಂತು, ಅದು ತಮಿಳಲ್ಲಿ ಕಾಂಚನ ಹೆಸರಲ್ಲಿ ಮಾಡಿದ್ರು. ಆ ಸಿನಿಮಾಲು ಆ ಫ್ಲಾಶ್ ಬ್ಯಾಕ್ ಎಪಿಸೋಡಲ್ಲಿ ಅಲ್ಲಿ ಶರತ್ ಕುಮಾರ್, ಇಲ್ಲಿ ಸಾಯಿ ಕುಮಾರ್ ಮಾಡಿದರು. ಆ ಪಾತ್ರ ಬಿಟ್ಟರೆ ಬೇರೆ ಪಾತ್ರಗಳನ್ನೆಲ್ಲ ಸೇಮ್ ಇಲ್ಲೇ ಅವ್ರನ್ನೇ ಆ್ಯಕ್ಟ್ ಮಾಡಿಸಿ ಆ ಶಾರ್ಟ್ಸನ್ನು ಇಲ್ಲಿ ಯೂಸ್ ಮಾಡಿದರು. ಅವಾಗಿನ್ನೂ ಡಬ್ಬಿಂಗ್ ಸಿನಿಮಾಗಳು ಬಂದಿರಲಿಲ್ಲ, ಅಂದರೆ ಅದಕ್ಕೆ ಅಷ್ಟೊಂದು ಸಪೋರ್ಟ್ ಮಾಡ್ತಿರಲಿಲ್ಲ. ಆ ಟೈಮಲ್ಲೇ ಆ ವಿಜುವಲ್ಸ್ ಎಲ್ಲ ಇಲ್ಲಿ ಯೂಸ್ ಮಾಡಿದರು. ಉಪೇಂದ್ರ ಅಂತವರು ಸಿನಿಮಾದಲ್ಲಿ ಈ ಥರದ ಅಂತ ಅಂದ್ಕೊಂಡಿದ್ವಿ. ಇಲ್ಲೂ ಕೂಡ ಅದೇ ತಪ್ಪಾಗಿದೆ. ಶಿವಣ್ಣ ಅಂದ ತಕ್ಷಣವೇ ಇಲ್ಲಿ ನಾವು ಅವ್ರು ತಪ್ಪು ಮಾಡಿದ್ದನ್ನು ಬಿಡಬೇಕು ಅಂತಲ್ಲ. ಅಂದರೆ ಶಿವಣ್ಣ ಅವ್ರ ಸಿನಿಮಾದಲ್ಲಿ, ಅಂಥ ದೊಡ್ಡ ಹೀರೋ ಸಿನಿಮಾದಲ್ಲಿ ಕೂಡ ಅದೇ ವಿಜುವಲ್ಸ್ನ ಮಲಯಾಳಮಲ್ಲಿ ಯೂಸ್ ಮಾಡಿದಂಥ ಊಟಿ ಕಾನ್ವೆಂಟನ್ನು ಇಲ್ಲಿ ಯಾಕೆ ತೊಗೊಂಡಿದ್ದಾರೆ ಅಂದರೆ, ಅಲ್ಲಿ ಪೇರೆಂಟ್ಸ್ ಬಂದು ಮಕ್ಕಳು ಕರ್ಕೊಂಡು ಹೋಗ್ತಿರೋ ಶಾರ್ಟ್ಸ್ ಆಗಲಿ, ಅಥವಾ ಅಲ್ಲಿಂದ ಇವರು ಬರ್ತಿರೋ ಗ್ರೋನ್ ಶಾರ್ಟ್ಸ್, ಟಾಪ್ ಆ್ಯಂಗಲ್ ಶಾರ್ಟ್ಸ್ಗಳಾಗಲಿ. ಫಾರ್ ಎಕ್ಸಾಂಪಲ್ ಅಪಾರ್ಟ್ಮೆಂಟ್ ಹತ್ರ ಬರುವಂಥ ಒಂದು ಎಲ್ಲೋ ಝೆನ್ನು ಅದ್ರ ಮೇಲೆ ಬೀಳುವಂಥ ಹೆಣ. ಸೊ ಈ ಶಾರ್ಟ್ಸ್ ಎಲ್ಲ ಇಲ್ಲಿ ಕನ್ನಡದಲ್ಲಿ ಮತ್ತೆ ರೀಶೂಟ್ ಮಾಡಿಲ್ಲ. ಅದೇ ವಿಷುವಲ್ ಯೂಸ್ ಮಾಡಿರೋದ್ರಿಂದ ಆ ಡೈರೆಕ್ಟರ್ಗೆ ಹೇಳ್ತಾ ಇದ್ದೀನಿ, ಆ ಡೈರೆಕ್ಟರ್ ತಪ್ಪು ಮಾಡಿದ್ದಾರೆ ಅಂತ. ಇಲ್ಲಿ ಬದಲಾವಣೆಗಳು ಬೇಕು. ಯಾವ ಥರ ಬದಲಾವಣೆ ಬೇಕು ಅಂದರೆ ಬೆಟರ್ಮೆಂಟ್ ಆಗುವಂಥ ಬದಲಾವಣೆಗಳು ಬೇಕು. ಇಲ್ಲಿ ಸಾಂಗ್ ವಿಷಯಕ್ಕೆ ಬಂದರೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಒಂದು ಮೆಲೋಡಿ ಸಾಂಗ್ SPB ಅವ್ರನ್ನ ಆಫ್ಟರ್ ಲಾಂಗ್ ಟೈಮ್ ಶಿವಣ್ಣನಿಗೋಸ್ಕರ ಹಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಆ ಸಾಂಗ್ ಮೆಲುಕಾಕೋ ಥರ ಇರುತ್ತೆ, ನೆನಪಲ್ಲಿ ಉಳಿಯುವಂಥ ಒಂದೇ ಸಾಂಗು. ಏನು ಬೇಜಾರು ಅಂದರೆ ಅದು ಕೂಡ ಸೇಮ್ ಟ್ರ್ಯಾಕ್. ಅರ್ಜುನ್ ಜನ್ಯ ಅಂತ ಅವರ ಮ್ಯೂಸಿಕ್ ಡೈರೆಕ್ಟ್ರು, ಅರ್ಜುನ್ ಜನ್ಯ ಅಂತ ಅವರ ಇಟ್ಕೊಂಡಾಗ ಒಳ್ಳೆ ಸಾಂಗ್ನ ಮಾಡ್ಬೋದಿತ್ತು ಇಲ್ಲೂ ಕೂಡ. ಯಾಕೆಂದರೆ ಈ ಹಿಂದೆ ರಿಮೇಕ್ ಸಿನಿಮಾಗಳಿಗೆ ಹಂಸಲೇಖ ಅವರು ಕಾಂಪಿಟೇಷನ್ ಕೊಡುವಂಥ ಸಾಂಗ್ಗಳು ಕೊಡ್ತಾಯಿದ್ರು. ಹಾಗೆ ಅರ್ಜುನ್ ಜನ್ಯ ಅವ್ರು ಕೊಡ್ಬೋದಿತ್ತು. ಬಟ್ ಅದೇ ಟ್ರ್ಯಾಕ್ನ ಯೂಸ್ ಮಾಡಿರೋದು ಒಂದು ಬೇಜಾರು. ಇಲ್ಲಿ ಅವರು ಬೆಟರ್ಮೆಂಟ್ ಆಗೋ ಥರ ಬದಲಾವಣೆಗಳು ಯಾವುದೂ ಮಾಡಿಲ್ಲ. ಅಂದರೆ ಪಾತ್ರದಲ್ಲಿ ಈಗ ಇನ್ವಾಲ್ವ್ ಆಗಿರುವಂಥ ಎಷ್ಟೋ ಕಲಾವಿದರನ್ನ ನೀವು ನೋಡ್ತೀರಾ, ಖುಷಿ ಪಡ್ತೀರಾ. ಫಾರ್ ಎಕ್ಸಾಂಪಲ್ ವಶಿಷ್ಠ ಅವರು, ಅಲ್ಲಿ ಸಮುದ್ರಕಣಿ ಅವರು ಮಾಡಿದಂಥ ಪಾತ್ರನ ಇಲ್ಲಿ ವಶಿಷ್ಠ ಅವರು ಮಾಡಿದ್ದಾರೆ. ವಾಸುದೇವ್ ಆಲಿಯಾಸ್ ವಶಿಷ್ಠ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಉಳಿದಂತೆ ಪಾತ್ರಗಳೆಲ್ಲ ಸುಮ್ಮನೆ ಬಂದು ಹೋಗೋ ಪಾತ್ರಗಳು. ರಮೇಶ್ ಭಟ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಇಶಾ ಗುಪಿಕ್ ಅವರು ಇನ್ಸ್ಪೆಕ್ಟರ್ ಪಾತ್ರಕ್ಕೆ ಬರ್ತಾರೆ, ಪರವಾಗಿಲ್ಲ. ಎಸ್ಪೆಷಲಿ ಆ ಮಗು ಮೀನಾಕ್ಷಿ ಅಂತ ಹುಡುಗಿ ಹೆಸರು ತುಂಬ ಚೆನ್ನಾಗಿ ಮಾಡಿದೆ. ಆ ಹುಡುಗಿನ ಖಂಡಿತ ನೀವು ಮರೆಯೋದೇ ಇಲ್ಲ. ಯಾಕೆಂದರೆ ಒಪ್ಪಂ ಅಲ್ಲಿ ಅದೇ ಹುಡುಗಿ ಮಾಡಿತ್ತು, ಡಬ್ಬಾಗಿ ತೆಲುಗಲ್ಲಿ ಕಣ್ಣುಪಾಪಲ್ಲಿ ಕೂಡ ಅದೇ ಹುಡುಗಿನ ಇಲ್ಲಿ ಕರ್ಕೊಂಬಂದಿದ್ದಾರೆ ಡೈರೆಕ್ಟ್ರು. ಅಂದರೆ ನಮ್ಮ ಕರ್ನಾಟಕದಲ್ಲಿ ಟ್ಯಾಲೆಂಟೆಡ್ ಆಗಿರೋ ಹುಡುಗಿರು ಇಲ್ವಾ ಅಂತ ಅನಿಸುತ್ತೆ. ಶಿವಣ್ಣ ಅಂತವ್ರ ಸಿನಿಮಾದಲ್ಲಿ ಬೇರೆ ಭಾಷೆ ಕಲಾವಿದರು, ರವಿ ಕಳೆ ಆಗಿರ್ಬೋದು,
ಅಥವಾ ಮೀನಾಕ್ಷಿ ಆ ಹುಡುಗಿ ಆಗಿರ್ಬೋದು, ಇಶಾ ಕೊಪ್ಪಿಗರ್ ಆಗಿರ್ಬೋದು, ಯಾಕೆ ಬೇರೆ ಭಾಷೆ ಕಲಾವಿದರನ್ನು ತುಂಬ ಯೂಸ್ ಮಾಡಿದ್ದು ನಮಗೆ ಅಷ್ಟು ಇಷ್ಟ ಅನಿಸಿಲ್ಲ. ಅಂದರೆ ಇಲ್ಲಿ ರೀಮೇಕ್ ಅಂತ ಮಾಡಿದಾಗ ಡಬ್ಬಿಂಗ್ ಸಿನಿಮಾ ಥರ ಅದೇ ವಿಷುವಲ್ಸ್ ಯೂಸ್ ಮಾಡಿದ್ದು ನಮಗೆ ಇಷ್ಟ ಆಗಲಿಲ್ಲ. ಅಫ್ಕೋರ್ಸ್ ಬೆಟರ್ಮೆಂಟ್ ಅಂತ ಹೇಳಿದ್ರೆ MS ರಮೇಶ್ ಅವರ ಡೈಲಾಗ್ ಇರ್ಬೋದು. ಈಗ ರಾಜಾ ದಿ ಗ್ರೇಟ್ ಅಂತ ಒಂದು ಸಿನಿಮಾ ತೆಲುಗಲ್ಲಿ ರವಿತೇಜ ಅವರು ಮಾಡಿದರು, ಬ್ಲೈಂಡ್ ಕ್ಯಾರೆಕ್ಟ್ರು. ಅದರಲ್ಲಿ ಐ ಆಮ್ ಬ್ಲೈಂಡ್ ಬಟ್ ಐ ಆಮ್ ಟ್ರೈನ್ಡ್ ಅಂತಾನೆ. ಆ ಥರ ಇಲ್ಲಿ ಶಿವಣ್ಣ ಅವರು ಐ ಆಮ್ ಬ್ಲೈಂಡ್ ಬಟ್ ಐ ಆಮ್ ನಾಟ್ ವೀಕ್ ಅಂತಾರೆ. ಈ ಥರದ್ದು ಒಂದು ಮ್ಯಾನ್ರಿಸಮ್ ಡೈಲಾಗ್ ಅದು ಮಲಯಾಳಮಲ್ಲಿ ಇಲ್ಲ. ಆ ಥರ ಬೆಟರ್ಮೆಂಟ್ ಆಗಿ ಡೈಲಾಗಲ್ಲಿ ಯೂಸ್ ಮಾಡಿದ್ದನ್ನು ನಾವು ಒಪ್ಕೋಬೋದು. ಬಟ್ ವಿಜುವಲಿ ಇಲ್ಲಿ ರಾಹುಲ್ ಶ್ರೀವತ್ಸವ್ ಅಂಥ ದೊಡ್ಡ ಫೋಟೋಗ್ರಫಿ ಏನು ಮಾಡಿಲ್ಲ. ಆ್ಯಸ್ ಇಟ್ ಈಸ್ ಮಲಯಾಳಂ ಇರೋದನ್ನು ಅಲ್ಲಿ ಏನು ಫ್ರೇಮ್ ಇಟ್ಟಿದ್ದಾರೆ, ಅಲ್ಲಿ ಯಾವ ಥರ ಶೂಟ್ ಮಾಡಿದ್ದಾರೆ ಅದನ್ನೇ ಇವರು ಫಾಲೋ ಮಾಡಿದ್ದಾರೆ. ಆ್ಯಕ್ಚುಲಿ ಆ ವಿಜುವಲ್ಲೇ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಲ್ವ. ಸೊ ದಟ್ ನಮಗೆ ಇಷ್ಟ ಆಗಲಿಲ್ಲ. ಕತೆ ವಿಚಾರಕ್ಕೆ ಬಂದಾಗ ಅದು ಹೇಳಿದ್ನಲ್ಲ, ಜೈರಾಮ್ ಅಂತೇಳಿ ಒಂದು ಅಪಾರ್ಟ್ಮೆಂಟಲ್ಲಿ ಸೆಕ್ಯೂರಿಟಿ ರೀತಿಯಲ್ಲಿ ಕೆಲಸ ಮಾಡುವಂಥವ್ರು, ಎಲ್ರಿಗೂ ಚಿರಪರಿಚಿತರು, ಎಲ್ರಿಗೂ ಇಷ್ಟ ಆಗುವಂಥ ಒಂದು ಪಾತ್ರ. ಎಲ್ಲರೂ ಮಾತಾಡಿಸ್ತಾ ಇರ್ತಾರೆ ಆ ಜೈರಾಮ್ ಅನ್ನೋರನ್ನ. ಅಲ್ಲಿ ಒಬ್ಬರು ತುಂಬ ವಿಶೇಷವಾಗಿ ಇಷ್ಟಪಡುವಂಥ ಒಬ್ಬ ಜಡ್ಜ್, ಅಂದರೆ ನ್ಯಾಯಮೂರ್ತಿಯವರು, ಅವ್ರ ಹೆಸರು ಕೃಷ್ಣಮೂರ್ತಿ ಅಂತ. ಅವ್ರ ಪರ್ಸನಲ್ ಲೈಫಲ್ಲಿ ನಡೆದ ವಿಷಯಗಳನ್ನೆಲ್ಲ ಜೈರಾಮ್ ಹತ್ರ ಶೇರ್ ಮಾಡ್ಕೋತಾರೆ. ಅಂದರೆ ಅವರು ನ್ಯಾಯಮೂರ್ತಿ ಆಗಿದ್ದಾಗ ಸಾಕ್ಷ್ಯ ಕೊರತೆಗಳಿಂದ ಯಾರೋ ಒಬ್ಬ ವ್ಯಕ್ತಿಗೆ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿರ್ತಾರೆ. ಅವರು ನಿರಪರಾಧಿ ಆಗಿದ್ದರೂ ಕೂಡ ಅಪರಾಧಿಯಾಗಿ ಅವ್ರು ಜೈಲಿಗೆ ಹೋದಾಗ ಅವ್ರ ಫ್ಯಾಮಿಲಿ ಎಲ್ಲ ಇಲ್ಲಿ ಸುಸೈಡ್ ಮಾಡ್ಕೊಳ್ಳುತ್ತೆ. ಸೊ ಅದನ್ನು ರಿವೆಂಜ್ ತಗೊಳ್ಳೋದಕ್ಕೆ ಅವ್ರು ಹೊರಗಡೆ ಬರ್ತಾರೆ. ಆ ಪಾತ್ರ ತಮಿಳಲ್ಲಿ ಸಮುದ್ರಕಣಿ ಅವರು ಮಾಡಿದ್ರು ತುಂಬ ಚೆನ್ನಾಗಿ. ಇಲ್ಲಿ ವಸಿಷ್ಠ ಸಿಂಹ ಅವರು ಕೂಡ ಅದೇ ಲೆವೆಲಲ್ಲಿ ಮಾಡಿದ್ದಾರೆ. ಸೊ ಅವರು ಹೊರಗಡೆ ಬಂದು ಯಾರನ್ನೆಲ್ಲ ಕೊಲೆ ಮಾಡ್ತಾರೆ, ಹೇಗೆಲ್ಲ ರಿವೆಂಜ್ ತೀರಿಸ್ಕೋತಾರೆ. ಸೊ ಈ ಕುರುಡನಾಗಿದ್ದರೂ ಕೂಡ ಜೈರಾಮನ ಪಾತ್ರ ಈ ಮಗುನ ಜಡ್ಜ್ ಫ್ಯಾಮಿಲಿನ ಹೇಗೆ ಸೇವ್ ಮಾಡೋದಕ್ಕೆ ಒದ್ದಾಡುತ್ತೆ ಅನ್ನೋದನ್ನು ಇಲ್ಲಿ ಚಿತ್ರಕಥೆಯಾಗಿ ಮಾಡಿದ್ದಾರೆ. ಅಲ್ಲಿ ಗೋವಿಂದ್ ವಿಜಯನ್ ಅವರ ಕತೆ ಇಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿ. ಬಟ್ ಕೆಲವು ವಿಷಯಗಳು ಇಷ್ಟ ಆಗದೆ ಇರೋದನ್ನು ಕೂಡ ನಿಮ್ಮ ಹತ್ರ ಹೇಳಿದ್ದೀನಿ. ಅದು ಬಿಟ್ಟರೆ ಈ ಸಿನಿಮಾಗೆ ರೇಟಿಂಗ್ ಅಂತ ಬಂದಾಗ ನಾನು ಕೊಡುವಂಥದ್ದು, ಅಂದರೆ ಈ ಸಿನಿಮಾ ಬಾಕ್ಸ್ ಆಫೀಸ್ ಕಾರ್ಯಕ್ರಮ ಥ್ರೂ ನಾವು ಕೊಡುವಂಥದ್ದು ಔಟ್ ಆಫ್ 5 ಒಂದು 3ವರೆಗೂ ಈ ಸಿನಿಮಾಗೆ ರೇಟಿಂಗ್ ಕೊಡ್ಬೋದು ಅಂತ ಹೇಳ್ತೀನಿ. ಯುಗಾದಿ ವಿಶಸ್ನ ಹೇಳಿದ್ದೀನಿ ನಿಮಗೆ. ಯುಗಾದಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ. ಸೊ ಈ ವರ್ಷದಲ್ಲಿ ನಾವು ನೋಡಿರೋಂಥ ದೊಡ್ಡ ಹಿಟ್ ಯಜಮಾನ ಸಿನಿಮಾ ಆಲ್ರೆಡಿ 50 ದಿನದ ಹತ್ತತ್ರ ಬರ್ತಾ ಇದೆ. ಬೆಲ್ ಬಾಟಮ್ 50 ದಿನ ಮುಗಿಸಿದೆ. ಇದರಲ್ಲಿ ಇನ್ನೊಂದು ಪಂಚತಂತ್ರ ಅಂತ ನಮ್ಮ ಯೋಗರಾಜ್ ಭಟ್ರ ಅವ್ರ ಸಿನಿಮಾ ಬಂದಿದೆ, ಅದನ್ನು ಕೂಡ ನೋಡಿದ್ವಿ. ಅದ್ರ ಬಗ್ಗೆ ಮಾತಾಡೋಕ್ಕೆ ವಿಶೇಷವಾಗಿ ಏನೂ ಇಲ್ಲ. ಹೊಸದಾಗಿ ಕನ್ನಡದಲ್ಲಿ ಹೊಸ ಪ್ರಯತ್ನ, ಕಾರ್ ಚೇಸ್ ಅದು ಇದೆಲ್ಲ ಮಾಡಿದ್ದಾರೆ ನಿಜ. ಬಟ್ ಏನಂದರೆ ಆ್ಯಸ್ ಯೂಶುವಲ್ ಭಟ್ರ ಸ್ಟೈಲು, ಎಲ್ಲ ಪಾತ್ರಗಳು ಮಾತಾಡುತ್ತೆ, ಡೈಲಾಗ್. ಅಲ್ಲಿ ಪಾತ್ರಗಳಿಗೆ ಅಂದರೆ ಈಗ ನಾನೇನು ಮಾತಾಡ್ತೀನಿ ಅದನ್ನು ನಾನು ಮಾತಾಡ್ತೀನಿ, ನೀವೇನು ಮಾತಾಡ್ತೀನಿ, ಆ ಥರ ಪಾತ್ರಗಳಿಗೆ ಸಪ್ರೇಷನ್ಸ್ ಇಲ್ಲ. ಎಲ್ಲ ಪಾತ್ರವನ್ನು ಮಾತಾಡೋ ಥರ ಡೈಲಾಗಲ್ಲಿ ಕಟ್ಕೊಟ್ಟಿದ್ದಾರೆ ಯೋಗರಾಜ್ ಭಟ್ರು. ಗೊತ್ತು ನಿಮಗೆ ಭಟ್ರ ಸ್ಟೈಲ್ ಸಿನಿಮಾ. ಸೊ ಎಲ್ಲ ಸಿನಿಮಾಗಳನ್ನು ಥಿಯೇಟ್ರಿಗೆ ಹೋಗಿ ನೋಡಿ. ಯುಗಾದಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ. ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಶುಭಾಶಯಗಳೊಂದಿಗೆ ನಮ್ಮ ಈ ಸಿನಿಮಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.